ಜೈ ಶ್ರೀಕೃಷ್ಣ, ಜೈ ಶ್ರೀಕೃಷ್ಣ. ಎಲ್ ನೋಡಿ, ನನ್ ಈಗ ತಾನೇ ದೂರದಿಂದ ಬಂದಿದ್ದೀನಿ. ಸ್ವಲ್ಪ ಸುಸ್ತಾಗಿದೆ ನನಗೆ. ನಾವು ಆಮೇಲೆ ಮಾತಾಡೋಣ. ನಾನ್ ನಿಮ್ಮನ್ನ ಕರಿತೀನಿ. ಈಗ ಹೋಗಿ. ರೀ, ಏನಿದು? ಯಾವಾಗ ಬಂದ್ರಿ ನೀವು? ಬಂದ್ಮೇಲೆ ನನ್ನನ್ನ ಕರಿಬೋದಿತ್ತಲ್ವಾ? ಸರಳ, ಅದು ನಾನು ಈಗ ತಾನೇ ಬಂದೆ. ಏನ್ರಿ, ಏನಾಯ್ತು? ಏನೋ ಚಿಂತೆಯಲ್ಲಿದ್ದೀರಾ? ಹೇಳ್ತೀನಿ. ಓ ಶೆಟ್ಜಿ, ಗುರ್ತು ಸಿಕ್ತಾ ನಂದು? ಇಲ್ಲ, ಆದ್ರೆ ನಿಮ್ಮನ್ನೆಲ್ಲೋ ನೋಡಿದೀನಿ ಅಂತ ಅನ್ನಿಸ್ತಾ ಇದೆ. ನೋಡಿದ ಹಾಗೆ ಕಾಣ್ತಾ ಇದೆ. ದೇವಪ್ಪನ ಗುರು. ದೇವಪ್ಪ, ನೆನಪಾಯ್ತು ನೆನಪಾಯ್ತು. ಜೈ ಶ್ರೀಕೃಷ್ಣ, ಜೈ ಶ್ರೀಕೃಷ್ಣ. ನನಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಹೋಗ್ತೀನಿ. ನಿಂತ್ಕೋ ಶೆಟ್ಜಿ, ಸುಮ್ನೆ ಕರ್ದಿಲ್ಲ ನಾನು ನಿನ್ನ. ಕೆಲ್ಸ ಇದೆ ನಿನ್ನ ಹತ್ರ. ಕೆಲ್ಸ ನನ್ನ ಹತ್ರ? ಹೌದು, ನಿನ್ನ ಹತ್ರನೇ. ನಿನ್ನ ಮನೇಲಿ ಆ ಬಾಳು ಇದಾನಲ್ವಾ? ಇದಾನೆ. ಅವನ್ಗೇನಾಯ್ತು? ಈಗಂದ್ರೆ ಈಗ್ಲೇ ಅವನ ಕೆಲ್ಸದಿಂದ ತೆಗೆದು ಹಾಕು. ಮನೆಯಿಂದ ಓಡಿಸ್ಬೇಕು ನೀನು. ಅಯ್ಯೋ, ಅವನಿನ್ನೂ ಚಿಕ್ಕ ಹುಡುಗ, ಮತ್ತೆ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅದೆಲ್ಲ ಗೊತ್ತಾಗಲ್ಲ ನನ್ಗೆ. ನಾನೇನ್ ಹೇಳ್ತಾ ಇದ್ದೀನಲ್ಲ, ಸುಮ್ನೆ ಕೇಳ್ಬೇಕು ನೀನು. ಈ ನನ್ ಮಾತನ್ ಯಾರು ಕೇಳಲ್ವೋ ಅವನು ಹೋಗ್ತಾನೆ ದೇವ್ರ ಹತ್ರ. ಏನು? ಸರಿ, ಆಗ ನೋಡ್ತೀನಿ ನಾನು. ಇವತ್ತಂದ್ರೆ ಇವತ್ತೇ ನನ್ ಕೆಲ್ಸ ಆಗ್ಬೇಕು. ಏನೋ ನನ್ನ ಮತ್ತೆ ಬಾಳುನ ಕದನ ಇದು. ಸುಮ್ನೆ ನೀವಿದಕ್ಕೆ ಅಡ್ಡ ಬರಬಾರ್ದು. ಅಯ್ಯೋ ರೀ, ಈಗ ನಾವ್ ಏನ್ ಮಾಡೋದು ಹೇಳ್ರಿ? ಸೇಠ್ಜಿ, ನನ್ನ ಕರೆದ್ರ ನೀವು? ಬಾಳು, ಅದು ಈಗ ನಾನು ಮನೆಗೆ ಬರ್ತಾ ಇದ್ನಲ್ಲ, ಆಗ ದಾರಿ ಮಧ್ಯೆ ಒಬ್ಬ ಮಾಂತ್ರಿಕ ಸಿಕ್ಕಿದ್ದ. ಮತ್ತೆ ಅವನ್ ನನಗೆ ಬೆದರಿಕೆ ಹಾಕ್ತಿದ್ದ. ನನ್ನ ಇಲ್ಲಿಂದ ಓಡಿಸಿ ಅಂತ ಅಲ್ವಾ? ಅಯ್ಯೋ, ಆದ್ರೆ ಇದೆಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತು? ನಾನಂತೂ ಇದ್ರ ಬಗ್ಗೆ ನಿನ್ಗೇನು ಹೇಳಿರ್ಲಿಲ್ಲ. ಸೇಠ್ಜಿ, ಅದು ಹೋಗ್ಲಿ ಬಿಡಿ. ನಾನು ಇಲ್ಲಿ ಇರ್ಬೇಕಾ ಅಥವಾ ಹೋಗ್ಬೇಕಾ ಅದನ್ನೇ ಹೇಳಿ. ಇಲ್ಲ ಇಲ್ಲ ಬಾಳು, ಇಲ್ಲಿ ನೋಡು, ನೀನ್ ಈ ಮನೆಯಲ್ಲೇ ಇರ್ಬೇಕು. ನಾನು ಇನ್ನ ಎಲ್ಲೂ ಹೋಗೋದಕ್ಕೆ ಬಿಡಲ್ಲ. ಅಯ್ಯೋ, ನನ್ನಿಂದ ನಿಮ್ಗೆ ತೊಂದರೆ ಆಗೋದು ಬೇಡ. ಅಯ್ಯೋ, ಇದ್ರಲ್ಲಿ ಏನ್ ತೊಂದರೆ ಆಯ್ತು? ನೀ ನಮ್ ಜೊತೆಗೆ ಇದ್ದೆ ಅಂದ್ರೆ ನಮಗ್ ಧೈರ್ಯ ಇರುತ್ತೆ ಬಾಳು. ಹಾ ಬಾಳು, ಆದ್ರೆ ಇದೆಲ್ಲ ದೊಡ್ಡಮ್ಮವ್ರಿಗೆ ಗೊತ್ತಾಯ್ತು ಅಂದ್ರೆ? ಇಲ್ಲ ಇಲ್ಲ, ಎಲ್ರೂ ಒಂದ್ ವಿಷಯನ ಗಮನದಲ್ಲಿಟ್ಕೊಳ್ಳಿ. ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ಈ ವಿಷಯ ಮಾತ್ರ ಅಮ್ಮನು ಗೊತ್ತಾಗ್ಲೇಬಾರ್ದು. ಅರೆ ದೊಂಡಿ ಬಾಗಿ ಏನಾದ್ರು ತಿನ್ನಕ್ ಕೊಡಿ. ಅವನು ಅಷ್ಟು ದೂರದಿಂದ ಬಂದಿದ್ದಾನೆ. ದಾರಿಯಲ್ಲಿ ಹಸುವಾದ್ರೆ ತಿನ್ನಕ್ಕೇನು ಸಿಕ್ಕಿಲ್ಲ. ಈಗ ಬಾಯಾರಿಕೆ ಆದ್ರೆ ನೀರು ಸಿಗೋದಿಲ್ಲ. ಆ ತರ ಪರಿಸ್ಥಿತಿ ಇದೆ. ಅರೆ ಅವನಿಗೆ ಯಾರಾದ್ರೂ ಊಟಕ್ಕೆ ಬಡಿಸಿ. ಇನ್ನೇನ್ ಆಗ್ತಾ ಇದೆ ಮಾಮ? ಅರೆ ಏನಾಗ್ತಾ ಬಂದಿದೆ?
ಮತ್ತೆ ಹಾಲಾದ್ರೂ ಕೊಡಿ. ತರ್ತೀನಿ ಮಾಮ. ಹಾ ನನಗೇನು ಬೇಡ ಮಾಮ. ಅರೆ ಯಾಕೆ ಬೇಡ, ತಗೋ ಅಂತ ಹೇಳ್ತಿದ್ದೀನಲ್ವಾ. ನನಗ್ ಗೊತ್ತಿದೆ ಎಲ್ಲ, ನೀನ್ ಅಷ್ಟು ದೂರದಿಂದ ನಡ್ಕೊಂಡು ಬಂದಿದೀಯ. ಮನೆಯವ್ರು ನಿನ್ಗೆ ರೊಟ್ಟಿ ಕಟ್ಕೊಟ್ಟಿರ್ಲಿಲ್ವಾ? ಅರೆ ವೆಂಕಪ್ಪ, ಎಲ್ಲಿಯ ರೊಟ್ಟಿ, ಎಲ್ಲಿದು ಏನು? ಅಲ್ಲಿ ಮನೆಯಲ್ಲಿ ತಿನ್ನಕ್ಕೆ ರೊಟ್ಟಿಯ ತುಂಡು ಇಲ್ಲ. ಮತ್ತೆ ಇವನಿಗೆ ಯಾರು ಬುತ್ತಿ ಕಟ್ಕೊಡ್ತಾರೆ? ಮಾಮ, ನಿಮ್ಗಂತೂ ಎಲ್ಲಾ ವಿಷಯ ಗೊತ್ತಿದೆ. ನಾನ್ ಬರೀ ಕೇಳಿದ್ದೆ, ಇವತ್ ನೋಡ್ದೆ ಸಹ. ಅರೆ ನಿಮ್ಮೆಲ್ರ ಮೇಲೆ ನನ್ನ ಗಮನ ಇದೆ. ನೀನ್ ನನಗೇನು ಹೇಳೋದ್ ಬೇಕಾಗಿಲ್ಲ. ಅಂದ್ರೆ ನನಗೆಲ್ಲ ಕಾಣಿಸುತ್ತೆ. ಈಗ ನೀನ್ ಮಾಮನ ಹತ್ರ ಬಂದಿದ್ಯಲ್ವಾ, ಇಲ್ಲಿಂದ ಮುಂದೆ ನಾನು ನಿಂಗೆ ಉಪವಾಸ ಇರೋದಿಕ್ ಬಿಡೋದಿಲ್ಲ. ತಗೋ, ಹಾಲು ತಗೋ. ಮಾಮೂನಂತ ದೇವ್ರನ್ನ ನಾನು ನೋಡೇ ಇಲ್ಲ. ಯಾರ್ ಬಿಸ್ಲಲ್ಲಿ ಬೈಲಲ್ಲಿ ತನ್ನ ಭಕ್ತರ ಸಲುವಾಗಿ ನಡ್ಕೊಂಡ್ ಬರ್ತಾರೆ. ಅರೆ ದೊಂಡಿಬಾ, ನೀನ್ ಏನೋ ಪುಣ್ಯ ಮಾಡಿದ್ಯಾ ಕಣೋ. ದೇವ್ರಂತ ಮಾಮ ಅವರೇ ನಿನ್ ಸಲುವಾಗಿ ಇಲ್ಲಿಗೆ ಬಂದಿದ್ದಾರೆ. ಮತ್ತೆ ಹಾಗೆ ತಿನ್ನು ಅಂತಾನು ಹೇಳ್ತಾ ಇದ್ದಾರೆ. ಮಾಮ, ನಾನು ಉಪವಾಸ ಇರ್ತೀನಿ, ನಂದೇನೂ ಇಲ್ಲ. ಆದ್ರೆ ಮನೆ ಜನರಿಗೆ ಮನೆಯಲ್ಲಿ ಒಂದು ಧಾನ್ಯನೂ ಇಲ್ಲ. ಇಲ್ಲಿ ನಿಮ್ ದರ್ಶನ ಪಡ್ಕೊಂಡು ನಾನು ಮನೆಗೆ ಹೋಗ್ಬೇಕಷ್ಟೆ. ಈ ಹಾಲು ಏನ್ ನನ್ನ ಗಂಟ್ಲಿಂದ ಕೆಳಗಡೆ ಇಳಿಯೋದೇ ಇಲ್ಲ. ಅರೆ ದೊಂಡಿಬಾ, ನೀನು ತಿನ್ಲಿಲ್ಲ ಅಂತಂದ್ರೆ ಅದು ಹೇಗ್ ಬದುಕ್ತೀಯ? ಮತ್ತೆ ಬದುಕ್ಲಿಲ್ಲ ಅಂತಂದ್ರೆ ಕೆಲಸ ಆದ್ರೂ ಹೇಗ್ ಮಾಡ್ತೀಯ? ಮನೆಯ ಜನರ ಹೊಟ್ಟೆಯನ್ನು ಹೇಗ್ ತುಂಬಿಸ್ತೀಯ? ಮತ್ತೆ ಇಲ್ಲಿಂದ ನೀನ್ ಮನೆಗೆ ಹೇಗ್ ಮುಟ್ತೀಯ? ಈಗ ನಿನ್ ಮಾಮನ ಹತ್ರ ಬಂದಿದ್ಯಾ ಅಲ್ವಾ, ನೀನ್ ಏನು ಯೋಚನೆ ಮಾಡಬೇಡ. ಅದು ಹೇಗಾದ್ರೂ ನಿನ್ನ ಮನೆಯ ಜನರಿಗೆ ರೊಟ್ಟಿಯ ತುಂಡು ಅವರ ಪಾಲಿಗೆ ಬರುವ ಹಾಗೆ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ನೀನೇನು ಕಾಳಜಿ ಮಾಡಬೇಡ. ಕುಡಿಯಪ್ಪ, ಕುಡಿ, ಹಾಲು ಕುಡಿ. ಸರಳ, ಚಂದು ಬಂದಿದ್ನಾ? ಹೌದು ಮತ್ತೆಲ್ಲಿದ್ದಾನೆ? ಅಮ್ಮ, ಇವ್ರು ಬಂದಿದ್ರು, ಹಾಗೆ ತಿರುಗಿ ಹೊರಟು ಹೋದ್ರು. ಅಂದ್ರೆ ಅಂದ್ರೆ ಅವ್ರದ್ದು ಏನೋ ಕೆಲಸ ಇತ್ತು, ಹಾಗೆ ಕೂಡ್ಲೇ ಇಲ್ಲಿಂದ ಹೊರಟು ಹೋದ್ರು. ಮತ್ ನನಗ್ ಯಾಕೆ ಇದನ್ನ ಹೇಳಲಿಲ್ಲ? ಅಯ್ಯೋ ಅಮ್ಮ, ಅವರು ಅಕಸ್ಮಾತ್ ಆಗಿ ಹಾಗೆ ಹೊರಟು ಹೋದ್ರು. ಹಾಗೇನಾದ್ರೂ ಇದ್ದಿದ್ರೆ ನಿಮಗೂ ನಾನು ತಿಳಿಸ್ತಿದ್ದೆ. ಇಲ್ಲೋಡೋ, ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ. ಅದೇನು ನನಗೆ ಹೇಳು. ಇಲ್ಲ ಅಮ್ಮ, ನಿಜವಾಗ್ಲೂ ಏನು ವಿಷಯ ಇಲ್ಲ. ಗೋದಾ, ನೀನಾದ್ರೂ ಹೇಳ್ತೀಯೋ ಇಲ್ವೋ? ಅಮ್ಮೋರೇ, ನನ್ನನ್ನ ಇದ್ರಲ್ಲಿ ಯಾಕೆ ಮಧ್ಯದಲ್ಲಿ ಹೇಳಿತೀರಾ? ನನಗೇನು ಗೊತ್ತಿಲ್ಲ. ಏನೋ ವಿಷಯ ಇದೆ, ಅದನ್ನ ನೀವು ನನಗೆ ಹೇಳ್ತಿಲ್ಲ ಅಷ್ಟೇ. ನನಗೆ ಈ ವಿಷಯ ಗೊತ್ತಾಗ್ದಲೇ ಇರೋ ಹಾಗೆ ಸಾಧ್ಯ ಇಲ್ಲ. ನೆನ್ನೆಯಿಂದ ಈ ಮನೇಲಿ ಏನೋ ನಡೀತಾ ಇದೆ, ನನಗೆ ಗೊತ್ತಾಗ್ತಾ ಇಲ್ಲ ಅನ್ಕೊಂಡ್ಬಿಟ್ಯಾ? ಇವತ್ ಬೆಳಗ್ಗೆ ಚಂದು ಬಂದಿದ್ದ, ಮತ್ತೆ ನನ್ನನ್ನು ಭೇಟಿ ಆಗದೆ ಹಾಗೆ ಹೊರಟೋದ. ಹೀಗೆ ಯಾವತ್ತೂ ಆಗಿರ್ಲಿಲ್ಲ. ಚಿಂತೆ ಮಾಡಕ್ಕೆ ಇಲ್ಲೇನೋ ವಿಷಯ ಇದೆ, ಅದಕ್ಕೆ ಅವನ್ ಹಾಗೆ ಹೋಗಿರೋದು. ಇಲ್ದಿದ್ರೆ ಅವನ್ ಯಾಕೆ ಹೋಗ್ತಿದ್ದ? ಅಯ್ಯೋ ಅಮ್ಮ, ತಿರುಗಿ ಬರ್ತಾರೆ. ಅವ್ರು ಯಾರನ್ನೋ ಭೇಟಿ ಆಗಕ್ ಹೋಗಿದ್ದಾರೆ. ಇಲ್ ನೋಡೋ, ನನಗಂತೂ ನಿಮ್ಮೇಲೆ ಯಾವ ವಿಶ್ವಾಸನೂ ಇಲ್ಲ. ಆದ್ರೆ ನನ್ ಚಂದು ಹಾಗಲ್ಲ. ಆದ್ರೆ ನನ್ ಚಂದು ಬಂದ ತಕ್ಷಣ, ಅಮ್ಮ ನೀನ್ ಹೇಗಿದ್ಯಾ, ನಿನ್ ಆರೋಗ್ಯ ಹೇಗಿದೆ, ಅದನ್ನೆಲ್ಲ ವಿಚಾರಿಸ್ತಾನವನು. ನಾನು ನನ್ ಚಂದುಗೆ ಅದನ್ನೇ ಹೇಳಲೇಬೇಕಾಗಿತ್ತು. ಯಾಕಂದ್ರೆ ಬಾಳು ಹೇಳಿದನಲ್ಲ, ಎಲ್ಲಿವರೆಗೂ ನಿಮ್ಮನೇಲಿ ತಟ್ಟೆ ಇರುತ್ತೋ ಅಲ್ಲಿವರೆಗೂ ನಿಮ್ಮನೆ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ. ಆದ್ರೆ ನಿನ್ನೆ ಆ ತಟ್ಟೆ ಕೆಳಗ್ ಬಿದ್ದಿತ್ತು. ಮನೇಲಿ ಎಲ್ಲ ಕಡೆ ನಾನೇ ಹೇಗ್ ಗಮನ ಕೊಡ್ಲಿ?
ಆ ತಟ್ಟೆ ಹಿಂದೆ ಯಾರೋ ಇದಾರೆ ಅಂತ. ಅಮ್ಮ ನೀವು ಇಷ್ಟೊಂದು ಯೋಚನೆ ಮಾಡಬೇಡಿ. ಈಗ ತಾನೇ ನೀವು ಸ್ವಲ್ಪ ಹುಷಾರಾಗಿದ್ದೀರಾ. ನೀವು ಸ್ವಲ್ಪ ಸಮಾಧಾನವಾಗಿರಿ. ಇಲ್ ನೋಡೋ, ನೀನು ನನ್ ಕಾಳಜಿ ಮಾಡ್ಬೇಡ, ನನ್ ಮಗನ್ ಸರಿಯಾಗಿ ನೋಡ್ಕೋ ಅಷ್ಟೇ. ನನ್ ಚಂದುನ ತಲೆ ಮೇಲೆ ಯಾವ್ದೋ ಒಂದ್ ದೊಡ್ಡ ಭಾರ ಇದೆ. ಅವನ್ ಕಡೆಗೆ ಯಾರಾದ್ರೂ ಗಮನ ಕೊಟ್ಟಿದ್ದೀರಾ? ಪಾಪ ಬಂದ ಹಾಗೇನೆ ಹೊರಟು ಹೋದ. ಮತ್ತಿದಕ್ಕೆಲ್ಲ ಕಾರಣ ಆ ಬಾಳು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಪ್ಪ ಎಲ್ರು ಹೇಗಿದ್ದೀರಾ? ಬೇಸಾಯದ ಕೆಲಸ ಎಲ್ಲಿವರೆಗೂ ಬಂದಿದೆ? ಮಾಮ ಎಲ್ರೂ ಬಿತ್ತನೆ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ನಾನು ಬೆಳಿಗ್ಗೆ ಬಿಡಾರಕ್ಕೆ ನೀರು ತರೋದಕ್ಕೆ ಹೋಗಿದ್ನಲ್ಲ, ಆಗ ಎಲ್ರೂ ಅವ್ರವ್ರ ಕೆಲಸ ಮಾಡ್ತಾ ಇದ್ರು. ಒಳ್ಳೇದಾಯ್ತಲ್ಲ, ವರುಣ ದೇವರ ಕೃಪೆ ಆಯ್ತು, ಮಳೆ ಬಂತು. ಹಾ ಮಾಮ, ನನ್ಗೊಂದು ಹೇಳೋದಿತ್ತು. ಆ ದೊಂಡಿಬ ಆ ಕಡೆಯಿಂದ ಮೂಲೆಯಲ್ಲಿ ಬೆಳಗ್ಗೆಯಿಂದ ಒಬ್ನೇ ಕುತ್ಕೊಂಡಿದ್ದಾನೆ. ಹೌದು ಮಾಮ, ಅವನಿಗೆ ಏನಾಗಿದೆ ಅಂತ ನಾನು ಕೇಳ್ತು ಅಂದ್ರೆ, ಆದ್ರೆ ಮಾಮ ಅವನೇನು ಹೇಳ್ತಾನೆ ಇಲ್ಲ. ಅವನನ್ನು ಕರಿ ಇಲ್ಲಿ ನೋಡೋಣ. ಆಯ್ತು ಮಾಮ. ದೊಂಡಿಬಾ, ಅರೆ ಮಾರಾಯ ದೊಂಡಿಬಾ. ಅಯ್ಯೋ ಮಾರಾಯ, ಮಾಮ ಕರೀತಿದ್ದಾರೆ, ಇಲ್ಲಿ ಬಾ. ಇಲ್ಲಿ ಏನಾಯ್ತು ಮಾಮ? ಏನ್ ದೊಂಡಿ ಬಾ, ಏನಾಯ್ತು? ಯಾಕಪ್ಪ ನೀನು ಒಬ್ಬನೇ ಅಲ್ಲಿ ಕೂತಿದ್ಯಾ? ಹಾ, ಏನಾದ್ರೂ ಆಗಿದ್ಯಾ? ಏನೂ ಇಲ್ಲ, ಹಾಗೆ ಕೂತ್ಕೊಂಡಿದ್ದೆ ಅಷ್ಟೇ. ನಿಜ ಹೇಳ್ತಿದ್ಯಾ ಅಲ್ವಾ? ಹೌದು ಮಾಮ. ಅರೆ ದೊಂಡಿ ಬಾ, ಮಾಮ ಕೇಳ್ತಾ ಇದ್ದಾರೆ ಅಂದ್ರೆ ಅದೇನಿದ್ಯೋ ಅದನ್ನ ಹೇಳೋ. ಮಾಮ, ಅದು ನಾನ್ ಮನೆಗೆ ಹೋಗ್ಬೇಕು ಅಂತ ತುಂಬಾ ಮನ್ಸಾಗ್ತದೆ. ಯಾಕಪ್ಪ? ಮನ್ಸು ಇಲ್ಲಿ ನಿಲ್ತಾನೆ ಇಲ್ಲ. ಇವತ್ ಬಿಡಾರಕ್ ಬಂದು 2ನೇ ದಿನ ಆಯ್ತು. ಮನೇಲಿ ಹೆಂಡತಿ ಮಕ್ಳು ನನ್ನ ದಾರಿ ಕಾಯ್ತಿರ್ತಾರೆ. ಅವ್ರ ಸಲುವಾಗಿ ನಾನು ಏನಾದ್ರು ತಿನ್ನಕ್ ತಗೊಂಡು ಹೋಗ್ಲೇಬೇಕು. ಅವರು ಉಪವಾಸ ಇದ್ದೇ ಇರ್ತಾರೆ. ಅರೆ ಅಲ್ಲ, ಮಾಮ ಅವ್ರ ಮುಂದೆ ಏನು ಕೇಳ್ತಾ ಇದ್ಯಾ? ಮಾಮ ಇದರ್ ತಾನೆ? ಮಾಮ, ನೀವೇ ಹೇಳಿ ನಾನು ಏನ್ ಮಾಡ್ಲಿ ಅಂತ. ದೊಂಡಿ ಬಾ, ನಿನಗೊಂದ್ಸಲ ಹೇಳಿದ್ದೀನಲ್ವಾ ಬಿಡಾರ್ದಲ್ಲೇ ಇರು ಅಂತ. ಯಾಕೆ ಅವಸರ ಮಾಡ್ತಿದ್ಯಾ ನೀನ್ ಈ ತರ? ಅರೆ ಮಾರಾಯ ದೊಂಡಿಬಾ, ಮಾಮ ಇಲ್ಲೇ ಹೇಳ್ತಾರೆ ಅಂದ್ರೆ ಏನಾದ್ರೂ ಒಂದು ಕಾರಣ ಇರುತ್ತೆ ಅಲ್ವಾ? ಆಯ್ತು ಮಾಮ, ಇರ್ತೀನಿ ಇಲ್ಲೇ. ಸರಿ, ಬೇಕು ಅಂದ್ರೆ ಒಂದ್ ಕೆಲಸ ಮಾಡು. ಹೋಗೋ ಬರೋರ ಹತ್ರ ಯಾರಾದ್ರೂ ಜೊತೆಗೆ ಮನೆಗೆ ಸಂದೇಶವನ್ನು ಕಳಿಸು. ಹೇಳು ಮಾಮ ಅವರ ಬಿಡಾರದಲ್ಲಿದ್ದೀನಿ ಅಂತ. ಆಗುತ್ತೆ ಅಲ್ವಾ? ಆಯ್ತು ಮಾಮ. ದತ್ತು, ಚಂದು, ನೋಡ್ರಪ್ಪ, ಇವತ್ತು ಏಕಾದಶಿ ಇದೆ. ಹಾ, ಜನ ನನ್ನನ್ನು ಭೇಟಿ ಆಗೋದಿಕ್ ಬರ್ತಾರೆ. ಅವ್ರಿಗೋಸ್ಕರ ಏನಾದ್ರೂ ಉಪವಾಸದ ಫಲಹಾರ ಮಾಡಿ. ಆಯ್ತು ಮಾಮ. ದೊಂಡಿಬಾ, ನೀನಿವತ್ತು ಕುರಿಗಳ ಹಿಂದೆ ಹೋಗು. ಆಯ್ತು ಮಾಮ. ಮಾಮ, ನನ್ ಮುಂದಿನ ಜೀವನ ಹೇಗಿರುತ್ತೆ ಮಾಮ? ಇಲ್ಲಿ ನೋಡಪ್ಪ ದೊಂಡಿಬಾ, ನೀನ್ ಬಿಡಾರಕ್ ಬಂದಿದ್ಯಾ ಅಲ್ವಾ? ಯಾಕೆ ಯೋಚನೆ ಮಾಡ್ತೀಯ? ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹಾ, ಸ್ವಲ್ಪ ಸಮಾಧಾನದಿಂದ ಇರಪ್ಪ. ದತ್ತು ಅಣ್ಣ,
ಆ ಕಡೆ ದೊಂಡಿಬಾನೊಮ್ಮೆ ನೋಡಿ. ನಡಿ ನನ್ನ ಜೊತೆ ನಡಿ. ಯಾಕಪ್ಪ, ಏನಾಯ್ತು? ಇಲ್ಲ, ಏನೂ ಇಲ್ಲ. ಅರೆ ಮತ್ತೆ ಇನ್ಯಾಕೆ ಹೀಗೆ ಅಳ್ತಿದ್ಯಾ? ಇಲ್ಲ, ಹಾಗೆ ಸುಮ್ಮನೆ. ಅರೆ ಮಾರಾಯ, ನೀನು ಮಾಮ ಅವ್ರ ಬಿಡಾರದಲ್ಲಿ ಇದೆಯಾ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ? ಹಾಗೆಲ್ಲ ಏನಿಲ್ಲ ಅಣ್ಣ, ಮನೆಯವ್ರ ಬಗ್ಗೆ ತುಂಬಾ ಚಿಂತೆ ಆಗ್ತಾ ಇದೆ. ಅರೆ ಮಾರಾಯ, ಮಾಮ ಬಿಡಾರದಲ್ಲಿ ಇರು ಅಂತ ನಿನ್ಗೆ ಹೇಳಿದ್ಮೇಲೆ ನಿನ್ ಒಳ್ಳೆ ದಿನ ಬಂತು ಅಂತ ಅನ್ಕೋ. ಇಲ್ಲಿ ನೋಡು, ಮಾಮ ಅವರು ನಿನ್ ತೊಂದರೆಗಳನ್ನ ಕೇಳಿಸ್ಕೊಂಡು ಮನೆಗೆ ಹೋಗು ಅಂತ ಹೇಳ್ಬೋದಾಗಿತ್ತು. ಮತ್ತೇನಾಗಿರ್ತಿತ್ತು? ಹೌದು ತಾನೆ. ಮತ್ತೆ ನೀನು ಮನೆಯವ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ನೀನ್ ಇಲ್ಲಿಗೆ ಬಂದಿದ್ಯಾ ಅಂತಂದ್ರೆ ನಿನ್ ಮೇಲೆ ಮತ್ತೆ ನಿನ್ ಮನೆಯವ್ರ ಮೇಲೆ ಮಾಮ ಅವ್ರ ಗಮನ ಇದ್ದೇ ಇರುತ್ತೆ. ಹಾ, ಮತ್ತೆ ಎಂದಿಗೂ ಮಾಮ ಅವರು ಎಲ್ರಿಗೂ ಇಲ್ಲಿ ಇರು ಅಂತ ಹೇಳೋದಿಲ್ಲ. ಮತ್ತೆ ಯಾರಿಗಿರೋದಿರುತ್ತೋ ಅವ್ರು ಇರ್ತಾರೆ, ಮತ್ ಕೆಲವರು ಹೊರಡ್ತಾರೆ. ಇಲ್ಲ, ಅದೆಲ್ಲ ಸರಿ. ಆದ್ರೆ ಮಾಮ ಅವ್ರನ್ನ ಭೇಟಿಯಾಗಿ ಬರ್ತೀನಿ ಅಂತ ಮನೆಯವ್ರಿಗೆಲ್ಲ ಹೇಳಿದ್ದೀನಿ. ಆದ್ರೆ ಅದೇನೋ ಆಗ್ಲಿಲ್ವಲ್ಲ, ಅದಕ್ಕೆ ಚಿಂತೆ ಆಗ್ತಾ ಇದೆ. ದಿನ ಮುಳುಗೋದ್ರೊಳಗಡೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತಾರಲ್ಲ, ಅದಕ್ಕೆ ನನಗೆ ಯೋಚನೆ ಆಗ್ತಿದೆ, ಬೇರೆ ಏನೂ ಇಲ್ಲ. ಇಲ್ಲಿ ನೋಡಪ್ಪ, ಬಿಡಾರದಲ್ಲಿ ಒಂದು ನಿಯಮ ಇದೆ. ಮಾಮ ಎಲ್ಲಿವರೆಗೂ ಹೇಳೋದಿಲ್ವೋ ಅಲ್ಲಿವರೆಗೂ ಯಾರು ಇಲ್ಲಿಂದ ಹೋಗಂಗಿಲ್ಲ. ಮತ್ತೆ ಮಾಮ ಅವ್ರ ಆಜ್ಞೆ ಆದ್ಮೇಲೆ ಇಲ್ಲಿಂದ ಹೋಗ್ಬೋದು ನೀನು. ಅಷ್ಟನ್ ಮಾತ್ರ ತಲೆಯಲ್ಲಿ ಇಡ್ಕೋ. ಮತ್ತೆ ಹೆಚ್ಚಿಗೆ ಏನು ಕೇಳೋಕ್ ಹೋಗ್ಬೇಡ, ಇಲ್ಲಾಂದ್ರೆ ಮಾಮ ಅವ್ರಿಗೆ ಕೋಪ ಬರುತ್ತೆ. ಸರಿ. ಇವತ್ತು ಏಕಾದಶಿ ಇದೆ, ಏನ್ ಮಾಡೋದು? ಏನ್ ಮಾಡೋದು ಅಂತಂದ್ರೆ ಉಪವಾಸ. ಮತ್ತೆ ಮಾಮ ಹೇಳ್ತಾರೆ, ಕೆಲ್ಸ ಮಾಡ್ತಾ ಮಾಡ್ತಾನೆ ಆ ಪಾಂಡುರಂಗನ ಜಪ ಮಾಡಿ ಅಂತ. ಅವ್ರನ್ನ ನೆನ್ಪಿಸ್ಕೊಳ್ಳಿ, ಮತ್ತೆ ನಾಳೆ ಉಪವಾಸನೇ ಬಿಟ್ಬಿಡಿ. ಹಾಗೇನಿಲ್ಲ, ಉಪವಾಸ ಇದ್ದು ತುಂಬಾನೇ ಅಭ್ಯಾಸ ಇದೆ. ಏಕಾದಶಿ ಅಷ್ಟೇ ಯಾಕೆ? ನಿನ್ ಕೈಲಿ ಉಪವಾಸ ಇರಕ್ ಆಗುತ್ತೋ ಇಲ್ವೋ? ಇಲ್ಲ ಅಂದ್ರೆ ನಿನ್ ಸಲುವಾಗಿ ಏನಾದ್ರು ಮಾಡೋಣ. ಅಯ್ಯೋ, ನನ್ ಸಲುವಾಗ ಬೇಡ ಬೇಡ ಬೇಡ, ನನಗಾಗತ್ತೆ ಬಿಡಿ. ಸರಿ ಆಯ್ತು. ನಾನು ಅದನ್ನೇ ನಿನ್ಗೆ ಹೇಳ್ತಾ ಇರೋದು ಕಣಪ್ಪ. ಕೂತ್ಕೊಳ್ಳಿ. ಇವನು ಕಾಪಸಿಯಿಂದ ಬಂದಿದ್ದಾನೆ. ಏನ್ ದೊಡ್ಡಿ ಬಾ, ಇವತ್ತಿನ ಕೆಲಸಗಳೆಲ್ಲ ಮುಗಿದ್ವಾ? ಹೌದು ಮಾಮ. ಸರಿ, ಇಲ್ಲಿ ಕೇಳ್ರಪ್ಪ, ನಿಮ್ಮೊಳಗೆ ಯಾರಾದ್ರೂ ವಾರಣಾ ಭಾಗಕ್ಕೆ ಹೋಗೋರಿದ್ದೀರಾ? ಮಾಮ ಇವನೇ ಇದಾನಲ್ಲ. ಆಯ್ತು ಮಾಮ. ನೀನ್ ಹೋದೇನಪ್ಪ, ನೀನ್ ವಾರಣ ಕಡೆ ಹೋಗ್ತಿದ್ಯಾ ಅಲ್ವಾ? ಮತ್ತೆ ನನ್ನದೊಂದು ಕೆಲಸ ಮಾಡ್ತೀಯ? ಈ ದೊಂಡಿಬಾ ಇದಾನಲ್ವಾ, ಅವನ ಮನೆಗೆ ಹೋಗ್ಬೇಕು, ಮತ್ತೆ ಸಂದೇಶ ಕೊಡಬೇಕು. ಹೇಳು, ದೊಂಡಿಬಾ ಮಾಮ ಅವರ ಬಿಡಾರದಲ್ಲಿದ್ದಾನೆ ಅಂತ. ಆಗುತ್ತೆ ಅಲ್ವಾ? ಹೌದು ಮಾಮ. ನೋಡಪ್ಪ, ಈಗ ನಿನ್ನ ಮನಸ್ಸಿನ ಪ್ರಕಾರನೇ ಆಯ್ತು. ಹೌದು ಮಾಮ. ದೊಂಡಿಬಾ, ಈಗ ಒಂದು ಕೆಲಸ ಮಾಡು. ಇಲ್ಲಿ ಮುಂದೆ ಚಿಕ್ಕುತ್ರ ನದಿ ಇದೆ ಅಲ್ವಾ, ಅಲ್ಲಿ ಹೋಗಿ ನೀನು ಸ್ನಾನ ಮಾಡಿ ಬಾ. ಅದು ಹೇಗೆ ಅಂತಂದ್ರೆ, ಅವಳು ಸಹ ನಮಗೆ ಗಂಗೆ ಇದ್ದ ಹಾಗೆ. ಮತ್ತೆ ನೀನು ಅವಳನ್ನ ಬೇಡ್ಕೋ, ನನ್ನ ಹಿಂದೆ ಇರೋ ಈಡೆ ಪೀಡೆ ಪಾಪಗಳನ್ನೆಲ್ಲ ತೊಳೆದು ನನಗೆ ಆಶೀರ್ವಾದ ಮಾಡುವಂತ. ಅವಳು ನಿನ್ನ ಇಚ್ಛೆಯನ್ನ ಪೂರ್ತಿ ಮಾಡ್ತಾಳೆ. ಹೋಗು, ಸ್ನಾನ ಮಾಡಿ ಬಾ. ಆಮೇಲೆ ನಾನು ಹೇಳ್ತೀನಿ ಏನ್ ಮಾಡಬೇಕು ಅಂತ. ಆಯ್ತು ಮಾಮ. ಹೋಗು ಬಾ. ನೀವೆಲ್ಲ ಕೇಳ್ರಪ್ಪ, ಈ ಚಿಂತೆಗಳು ಈಡೆ ಪೀಡೆಗಳು ಮನುಷ್ಯನ ಸುತ್ತ ಇರುತ್ತವೆ. ಮತ್ತೆ ಗುರುವಿನ ಕೃಪೆ ಇತ್ತು ಅಂತಂದ್ರೆ ಎಲ್ಲ ಕಳೆದು ಹೋಗುತ್ತವೆ. ಭಕ್ತಿಯಿಂದ, ನಾಮಸ್ಮರಣೆಯಿಂದ ಅದಾಗುತ್ತೆ. ಸಂತರು ಸಜ್ಜನರ ಜೊತೆ ಇದ್ರೂ ಕೂಡ ಅದೆಲ್ಲ ಹೋಗುತ್ತೆ. ಈ ಕಲಿಯುಗದಲ್ಲಿ ಗುರುವಿನ ಕೃಪೆ ಇತ್ತು ಅಂತಂದ್ರೆ ಎಂತಹ ಸಂಕಟದಲ್ಲೂ ದಾರಿ ಸಿಗುತ್ತೆ. ಮತ್ತಿನ್ನೇನು, ಎಲ್ರು ಹೇಳಿ.
ಹೇಳಿ ಹಲಸಿದ್ದನಾಥಪ್ಪನವರಿಗೆ, ಮೂಳೆ ಮಹಾರಾಜರಿಗೆ, ಕೇಸರಿ ಮಾಯಕ್ಕನವರಿಗೆ. ಮಾಮ, ನಾನು ಜನರ ಜೊತೆ ಮಾತಾಡ್ತಿದ್ದಾಗ ಗೊತ್ತಾಯ್ತು ನನಗೆ, ಈ ಭಾಗದಲ್ಲಿ ತಂತ್ರ ಮಂತ್ರ ಮಾಡೋರು, ನಿಂಬೆಹಣ್ಣು ಹಾಕೋರ್ದು ತುಂಬಾನೇ ಹಾವಳಿ ಆಗಿದ್ಯಂತೆ ಮಾಮ. ಅದೆಲ್ಲ ಇದ್ದೇ ಇರುತ್ತಪ್ಪ. ಅದೇನು ಈಗ್ಲಿಂದ ಇದೆಯಾ? ಯಾವಾಗಲೂ ಇದ್ದೇ ಇದೆ. ಅದು ಹೇಗಂದ್ರೆ ಜನರಿಗೂ ಗೊತ್ತಾಗ್ಬೇಕಲ್ವಾ ಅದೆಲ್ಲ. ನಿಜವಾದ ಗುರು ಯಾರು, ನಿಜವಾದ ಸಂತ ಯಾರು? ಅಲ್ಲಪ್ಪ, ಭಗವಂತನ ಹತ್ರಕ್ಕೆ ಹೋಗೋದಿಕ್ಕೆ ಸರಿಯಾದ ಮಾರ್ಗ ತೋರ್ಸೋರು ಯಾರಿದ್ದಾರೆ? ನಿಮ್ಗೆ ಒಳ್ಳೇದು ಮಾಡಬೇಕು ಅಂತ ಸಂಕಟದಲ್ಲಿ ದಾರಿ ತೋರ್ಸೋನೆ ನಿಜವಾದ ಗುರು. ನಿಮ್ ಕಡೆಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ನಿಮ್ಮ ಕೈಯಿಂದ ಒಳ್ಳೆಯ ಕರ್ಮಗಳಾಗುವಂತೆ ನಿಮ್ಮಿಚ್ಛೆಗಳನ್ನ ಪೂರ್ತಿ ಮಾಡ್ತಾನೆ, ಅವನೇ ನಿಜವಾದ ಗುರು. ನಾನು ಸಣ್ಣವನಿದ್ದಾಗ್ಲಿಂದ ಇದೆಲ್ಲ ನೀವು ಹೇಳ್ತಿದ್ದೀರಲ್ಲ, ಅಂತಹ ಸಾಕಷ್ಟು ಜನರನ್ನ ನೋಡಿದ್ದೇನೆ. ಇಂತಹ ಮನುಷ್ಯರು ಅಂದ್ರೆ ರಕ್ತ ಬೀಜಾಸುರರಿದ್ದಂತೆ. ಅಂಥವ್ರು ಏನೇ ಮಾಡಿದ್ರು ಮುಗಿಯೋದಿಲ್ಲ, ಇನ್ನೂ ಹೆಚ್ಚಾಗ್ತಲೇ ಇರುತ್ತೆ. ಒಂದು ಹೋದ್ರೆ ಇನ್ನೊಂದು, ಇನ್ನೊಂದು ಹೋದ್ರೆ ಮತ್ತೊಂದು, ಇದು ನಿರಂತರವಾಗಿ ನಡೀತಿರುತ್ತೆ. ಶೆಡ್ಜೆ, ಓ ಶೆಡ್ಜೆ, ಮನೇಲಿದ್ದೀರಾ ಅಥವಾ ಹೊರಗಡೆ ಹೋಗಿದ್ದೀರಾ? ಶೆಡ್ಜೆ, ಹೊರಗಡೆ ಬನ್ನಿ. ಅಮ್ಮೋರೆ, ಈಗೇನ್ ಮಾಡೋದು ನಾವು? ಶೆಡ್ಜೆ ಎಲ್ಲಿದ್ದಾರೆ? ಅಮ್ಮ, ಬೇಗ ಹೊರಗಡೆ ಬನ್ನಿ. ಎಲ್ಲಿದ್ದಾರೆ ಶೆಡ್ಜೆ? ನಾನ್ ಬಂದಿದ್ದೀನಿ ಅಂತ ಹೇಳು ಅವ್ರಿಗೆ. ಶೇಡ್ಜಿ ಅವರು ಮನೇಲಿಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಅಂತಂದ್ರೆ ನನಗ್ ಗೊತ್ತಿಲ್ಲ, ಅವ್ರದ್ದೇನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದಾರೆ. ನಿನಗ್ ಗೊತ್ತಿಲ್ಲ ಅಥವಾ ನಿಮ್ಗೇನು ಹೇಳೋದೇ ಇಲ್ವಾ? ಇಲ್ಲ, ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನಾಯ್ತಮ್ಮ ಸರಳ? ಅಮ್ಮ, ಶೆಡ್ಜೆ, ನಾನ್ ಬಂದಿದ್ದೀನಿ ಅಂತ ಹೊರಗಡೆ ಹೋಗಿದ್ದೀರಾ ಹೇಗೆ? ಏಯ್, ಯಾರೋ ನೀನು? ಏನೋ ಕೆಲ್ಸ ನಿನ್ಗಿಲ್ಲಿ? ನೀನ್ ನನ್ನ ಗುರ್ತು ಹೇಳಿಲಿಲ್ಲ ಅಲ್ವಾ? ನೀನ್ ಯಾರು ಅಂತ ನಿನ್ನನ್ ಗುರ್ತಿಟ್ಕೋಬೇಕು. ಆ ಮತ್ ಯಾಕ್ ನೀನು ನಮ್ಮನೆ ಮುಂದ್ ಬಂದು ಹೀಗ್ ಗಲಾಟೆ ಮಾಡ್ತಾ ಇರೋದು? ಶೆಡ್ಜಿಗ್ ನಾನೊಂದ್ ಕೆಲ್ಸ ಹೇಳಿಟ್ಟಿದ್ದೆ, ಅವ್ರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಎಂತ ಕೆಲ್ಸ? ನಾನ್ ಅವ್ರಿಗೆ ಮೊದ್ಲೇ ಹೇಳಿದ್ದೆ, ಆ ಬಾಳುನನ್ನ ಈ ವಾಡೆಯಿಂದ ಓಡಿಸ್ಬೇಕು ಅಂತ. ಅವನ್ನ ವಾಡೆಯಿಂದ ಓಡಿಸಿದಿರೋ ಇಲ್ವೋ? ಎಲ್ಲಿದ್ದಾನ್ ಬಾಳು? ಎಲ್ಲಿದ್ದಾನೆ ಬಾಳು? ಬಾಳು ಎಲ್ಲಿದ್ದಾನೆ? ಇಲ್ಲೇ ಹೊರಗಡೆ ಎಲ್ಲಾದ್ರೂ ಇರ್ಬೋದು. ಅವನನ್ನ ನನ್ ಮುಂದೆ ತಂದು ನಿಲ್ಸೆ. ಗೋದಾ, ಆ ಕೊಟ್ಟಿಗೆಲ್ ಹೋಗ್ ನೋಡು, ಅವನಿದಾನ ಅಂತ. ಆಯ್ತು. ಅಯ್ಯೋ ಬಾಳು, 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 ಎಲ್ಲಿದ್ಯಾ ನೀನು? ಎಲ್ಲಿ ಹೋಗಿರ್ಬೋದು ಇವನು? ಈಗೇನ್ ಮಾಡೋದು? ಬಾಳು, ಬಾಳು, ಅಯ್ಯೋ ಬಾಳು. ಅಣ್ಣ, ನೀ ಬಾಳುನೆಲ್ಲಾದ್ರೂ ನೋಡಿದ್ರಾ? ಬಾಳು, ಅಯ್ಯೋ ಬಾಳು, ಬಾಳು, ಅಣ್ಣ, ಎಲ್ಲಾದ್ರೂ ನೋಡಿದ್ರ? ಇಲ್ಲ. ಬಾಳು, ಅಯ್ಯೋ ಬಾಳು, ಬಾಳುನೆಲ್ಲಾದ್ರೂ ನೋಡಿದ್ರ? ಎಲ್ಲಿ ಅಂತ ಹುಡ್ಕೋದ್ಯವನನ್ನ? ಬಾಳು, ಬಾಳು, ಅಮ್ಮೋರೆ, ಎಲ್ಲೆಲ್ಲೂ ಬಾಳು ಕಾಣ್ತಾ ಇಲ್ಲ. ಏನು? ಅಯ್ಯೋ, ಮತ್ತೆ ಅವನು ಎಲ್ಲಿ ಹೋಗಿದ್ದಾನೆ? ಅವನು ನಿನ್ಗೇನಾದ್ರೂ ಹೇಳಿದ್ನಾ? ಇಲ್ಲ,
ಅವ್ ನನ್ ಹೆದ್ರಿ ಇಲ್ಲಿಂದ ಹೊರಟೋದ. ಹೇಳಿದ್ರಿ ನೀವು? ಏನಪ್ಪ ನೀನು ಮನೆ ಮುಂದೆ ನಿಂತ್ಕೋಬೇಡ. ಮನೆಯಲ್ಲಿ ಬರೀ ಹೆಣ್ಮಕ್ಳಿದೀವಿ. ಇಲ್ಲಿಂದ ಹೋಗು. ಚಂದುನು ಮನೇಲಿಲ್ಲ. ಅವನ್ ಬಂದ್ಮೇಲೆ ಅವನನ್ನ ಭೇಟಿ ಮಾಡೋ. ಈಗೇನ್ ನಾನ್ ಹೋಗ್ತೀನಿ, ಆದ್ರೆ ನಾನ್ ಹೇಳಿರೋ ಕೆಲ್ಸ ಆಗಿಲ್ಲ ಅಂತಂದ್ರೆ ತುಂಬಾ ತೊಂದ್ರೆ ಆಗತ್ತೆ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ಅದನ್ನೇ ಮಾತಾಡ್ತಿದ್ಯಾ? ಅಮ್ಮ ಅವ್ರೆ, ಈ ತರ ಮಾತಾಡಿದ್ರೆ ಹೇಗಾಗುತ್ತೆ? ಇಲ್ಲಿ ನಮ್ಮನ್ನ ಎಲ್ರು ಗುರುತಿಸ್ತಾರೆ. ನಿಮ್ ಜೊತೆ ನಮ್ದು ಯಾವುದೇ ವ್ಯವಹಾರ ಇಲ್ಲ. ಹಾ, ಬಾಳುನ ನಮ್ಗೆ ಒಪ್ಸಿ, ಆಮೇಲೆ ನಾವು ನೋಡ್ಕೋತೀವಿ. ನಿಮ್ದು ನೀವು ನೋಡ್ಕೊಳ್ಳಿ. ಹಾ, ಇಲ್ಲಿ ನೋಡಿ, ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೀವು ಇಲ್ಲಿಂದ ಹೊರಡಿ. ಶೆಡ್ಜಿ ಬಂದ್ಮೇಲೆ ಬನ್ನಿ. ಸರಿ, ನಾನ್ ಮುಂದೆ ಹೋಗ್ತೇನೆ. ನಡಿ ಹೋಗೋಣ. ಮಾಮ, ಒಂದ್ ವಿಷಯ ಹೇಳ. ಹೇಳಪ್ಪ, ಅದೇನ್ ನಿನ್ ಮನಸ್ಸಿನಲ್ಲಿದೆ ಅದನ್ನ ಹೇಳೇ ಬಿಡು. ಮಾಮ, ಅದೇನು ಅಂದ್ರೆ ನಾನ್ ಬಂದು 4-5 ದಿನ ಆಗೋಯ್ತು. ಸರಿ, ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ಮನೆಗ್ ಹೋಗ್ ಬರ್ಲಾ? ಅದೇನ್ ಮನೆ ಮನೆ ಅಂತ ಹೇಳ್ತಾ ಇರ್ತೀಯ, ಆಮೇಲೆ ಹೋಗ್ಬೋದಲ್ವಾ? ಸ್ವಲ್ಪ ಸುಮ್ನೆ ಇರು. ಅದೇನು ಅಂದ್ರೆ ಮನೇಲಿ ನನ್ಗೋಸ್ಕರ ಕಾಯ್ತಿರ್ತಾರೆ. ವೆಂಕಪ್ಪ, ನಿನ್ಗೊಂದ್ಸಲಿ ಹೇಳಿದ್ದೀನಲ್ವ ನಾನು. ಹ, ಸಂದೇಶ ಕಳಿಸಿದೆ ಮನೆಗೆ. ಎಂತ ಮನುಷ್ಯರಪ್ಪ ನೀವು. ಇಟ್ಟು ಹತ್ತಿರ ಈ ಮಾಮ ನಿಮ್ ಕಡೆ ಬಂದಿದ್ದಾರೆ ಅಂತಂದ್ರೆ ಈ ಮಾಮನ ಸಲುವಾಗಿ ನಿಮ್ ಹತ್ರ ಸಮಯ ಇಲ್ಲ ಅಲ್ವಾ? ಈಗ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬೇಡ. ಹಾ, ನಾನು ಹೇಳ್ದಾಗ ನೀನು ಹೋಗು. ಹಾ, ಆಯ್ತು ಮಾಮ. ಮತ್ತ್ಯಾಕೆ ಸುಮ್ನೆ ಕೂತ್ಕೊಂಡಿದ್ಯಾ? ಹೋಗು, ಪೂಜೆಗೆ ತಯಾರಿ ಮಾಡು. ಆಯ್ತು ಆಯ್ತು ಮಾಮ. ಮನೆಗೆ ಹೋಗ್ತಾನಂತೆ. ಚಂದು, ಹಾ ಮಾಮ. ಇನ್ನು ದೊಂಡಿ ಬಾಯ್ ಯಾಕೆ ಬಂದಿಲ್ಲ? ಮಾಮ, ಅಲ್ಲೋಡಿ, ಬರ್ತಾ ಇದ್ದಾನ ಅವನೇ. ಮಾಮ, ಏನ್ ದೊಡ್ಡಿ ಬಾ, ಬರಕ್ ತುಂಬಾ ಸಮಯ ತಗೊಂಬಿಟ್ಟೆ. ಮಾಮ, ಸ್ವಲ್ಪ ದೂರ ಹೋಗ್ಬೇಕಾಯ್ತು, ಅದಕ್ಕೆ ತಡ ಆಯ್ತು. ಸ್ನಾನ ಗೀನ ಎಲ್ಲ ಆಯ್ತಲ್ವಾ? ಆಯ್ತು ಮಾಮ. ನಡಿ, ಮತ್ತೆ ಪೂಜೆ ಮಾಡಕ್ ನಡಿ. ನಡಿ. ಹಾ, ಆಯ್ತು ಮಾಮ. ತಗೊಳಪ್ಪ. ಮತ್ತೆ ಇದನ್ನ ತೆಗೆದುಕೊಂಡು ಹೋಗಿ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡು. ಹಾ, ನಿನಗೆ ಯಾವ್ದಕ್ಕೂ ಕಡಿಮೆ ಆಗೋದಿಲ್ಲ. ಹಾ, ದತ್ತು, ಆ ಮಾಮ, ಅಡಿಗೆ ಎಲ್ಲಿವರೆಗೂ ಬಂತಪ್ಪ? ಆಗ್ತಿದೆ ಮಾಮ, ಇನ್ನೇನ್ ಮುಗ್ದೋಗುತ್ತೆ. ಮತ್ತೆ ಬಡ್ಸಕ್ ಶುರು ಮಾಡಿ. ಇವತ್ತು ದೋಂಡಿ ಬಗ್ಗೆ ಒಳ್ಳೆ ಊಟ ಬಡಿಸೋಣ. ದೋಂಡಿ ಬಾ, ಬಾರಪ್ಪ, ನೀನೇ ಮುಂದೆ ಬಾ. ಬೇಡ ಮಾಮ, ನೀವು ಊಟ ಮಾಡಿ ಮಾಮ.
ಅರೆ ಬಾ ಅಂತಿದ್ದೀನಲ್ಲಪ್ಪ, ಕೂತ್ಕೋ ಕೂತ್ಕೋ ಬಾ. ಅರೆ ಮತ್ತೆ ಮಾಮ ಹೇಳ್ತಾರೆ ಅಂದ್ಮೇಲೆ ಕೇಳ್ಬೇಕಪ್ಪ. ಅರೆ ಕೂತ್ಕೊಳ್ಳಪ್ಪ. ಏನಪ್ಪ ಯಾಕೆ ಅಳ್ತಾ ಇದೀಯ ನೀನು? ಮಾಮ ನೀವಾಗೆ ಕೈ ತುತ್ತಿಟ್ರಲ್ಲ, ಅದಕ್ಕೆ ಕಣ್ಣೀರ್ ಬರ್ತಾ ಇದೆ. ದೊಂಡಿಬಾ ನಿಂದ ಅದೃಷ್ಟನೇ ಕಣೋ. ಅಳ್ಬೇಡ ಕಣಪ್ಪ ದೊಂಡಿಪ, ಕಣ್ಣೀರ್ ಒರ್ಸ್ಕೊ ನಿನ್ ಮೊದ್ಲು. ಮಾಮ, ನಾನಿನ್ ಮೃಷ್ಟಾನ್ನ ಊಟ ಮಾಡ್ತಾ ಇದ್ದೇನೆ, ಆದ್ರೆ ನನ್ನ ಮನೆಯವರೆಲ್ಲ ಉಪವಾಸ ಇದ್ದಾರೆ. ನನ್ಗೆಲ್ಲ ಗೊತ್ತಿದ್ಯಪ್ಪ, ಬಡತನ ತುಂಬಾ ಕೆಟ್ಟದ್ದು. ಆದ್ರೆ ಈ ಬಡತನದಲ್ಲೂ ಸಹ ನಿನ್ನ ಕೈಯಿಂದ ಯಾವುದೇ ಕೆಟ್ಟ ಕೆಲಸಗಳಾಗಿಲ್ಲ. ಅದೇ ಒಳ್ಳೆ ವಿಷಯ. ನೋಡು, ಆ ಭಗವಂತನ ಕೃಪೆ ನಿನ್ನ ಮೇಲಿದೆ. ಹಾಗಾಗಿ ನೀನೀಗ ಮೃಷ್ಟಾನ್ನದ ಊಟ ಮಾಡ್ತಾ ಇದ್ದೀಯ ಅನ್ಕೋ. ಏನು ಯೋಚನೆ ಮಾಡಬೇಡ. ಮತ್ತೆ ನೀನು ಮನೆಯವರು ಅಂತ ಹೇಳ್ತೀಯಲ್ಲ, ಅವರ ಮೇಲೂ ನನ್ನ ಗಮನ ಇದೆ. ಎಲ್ಲ ಸರಿ ಹೋಗುತ್ತೆ. ಅಳಬೇಡ. ತಿನ್ನು. ಜಗತ್ತು ಹೀಗೆ ನಡೆದಿದೆ. ಮನುಷ್ಯನ ಜೀವನದಲ್ಲಿ ಇಂತಹ ಸಂಕಟಗಳು ಮುಗಿಯೋದಿಲ್ಲ. ಹಾಗಾಗಿ ನಾನು ಹೇಳೋದೇನಂತಂದ್ರೆ, ಗುರುಗಳು, ಸದ್ಗುರುಗಳು ಅಥವಾ ಪರಮೇಶ್ವರ ಇವರ ಆಧಾರವಿಲ್ಲದೆ ಜೀವನ ಮಾಡಲು ಆಗೋದೇ ಇಲ್ಲ. ಆ ಬಾಳುಯಿಂದಾಗಿ ನಮ್ಮನೆ ಮುಂದೆ ಯಾರ್ಯಾರೋ ಬರೋ ಹಾಗಾಯ್ತು ನೋಡ್ದ್ಯಾ? ಅವನಿಲ್ಲಿಲ್ದಾಗ ಅವನ್ ಯಾರೋ ಬಂದಿದ್ನಲ್ಲ ಆ ಮನುಷ್ಯ, ಅವನೇನ್ ಬರ್ತಿರ್ಲಿಲ್ಲ ನೋಡೋ. ನಮ್ ತಲೆ ಬಿಸಿ ಮಾಡ್ಬಿಟ್ಬಿಟ್ಟಿದ ನೋಡ ಆ ಬಾಳು. ಅಮ್ಮ, ಇದ್ರಲ್ಲಿ ಬಾಳುದೇನ್ ತಪ್ಪಿದೆ? ಆ ಮನುಷ್ಯ ಇವ್ರನ್ನ ಮೊದ್ಲೇ ಭೇಟಿ ಮಾಡಿದ್ದ, ಮತ್ತೆ ಮನೆಯಿಂದ ಬಾಳುನ ಹೊರಗಡೆ ಹಾಕಿ ಅಂತ ಹೇಳಿದ್ದ, ಮತ್ತೆ ಇವ್ರಿಗೂ ಕೂಡ ಬೇಡವಾದನ್ನೆಲ್ಲ ಮಾತಾಡಿದ್ದ. ಅದಕ್ಕೆ ನಾನು ಆಗ್ಲೇ ನಿನಗೆ ಹೇಳಿದ್ದು, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ಅದನ್ ಯಾಕೆ ನೀನ್ ನನಗೆ ಮೊದ್ಲೇ ಹೇಳಲಿಲ್ಲ? ಅದು ಹಾಗಲ್ಲ ಅಮ್ಮ. ಅಮ್ಮ, ಮತ್ತೆ ನೀವು ಹೇಳ್ತಿದ್ರಿ ಈ ಎಲ್ಲ ಗೋಜಲ್ಲಿ ನೀವು ತಲೆ ಹಾಕ್ಬಿಡಿ ಅಂತ. ಬಾಳುನ ಈಗಿಂದೀಗ್ಲೇ ಹೊರಗಡೆ ಹಾಕಿ ಅಂತ ಹೇಳ್ತಾ ಇದ್ರಿ. ಮತ್ ಅದ್ರಲ್ಲಿ ತಪ್ಪೇನಿದೆ? ಅಯ್ಯೋ ಅಮ್ಮ, ಇದ್ರಲ್ಲಿ ಬಾಳುದೇನ್ ತಪ್ಪಿದೆ ಅಂತ ಹೇಳಿ. ಸುಮ್ನೆ ನೀನು ಅವನ್ ಪರವಾಗಿ ಮಾತಾಡ್ತಾ ಇರ್ಬೇಡ. ನೀವೆಲ್ಲರೂ ಅವನನ್ನ ತಲೆ ಮೇಲೆ ಕೂಡ್ಸ್ಕೊಂಡಿದ್ದೀರಾ, ಅದಕ್ಕೆ ಅವನು ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅಮ್ಮೋರೆ, ಬಾಳು ಬಂದ. ನನಗೆಲ್ಲ ಕಾಣಿಸ್ತಿದೆ. ಏನೋ ಬಾಳು, ಯಾರೋ ಆ ಮನುಷ್ಯ, ಮತ್ ಅವನ್ ಯಾಕೆ ನಮ್ ಬಾಗ್ಲಿಗೆ ಬಂದಿದ್ದ? ಅವನಾ? ಅದು ನನ್ಗೆ ಗೊತ್ತಾಯ್ತು, ಯಾರೋ ಬಂದಿದ್ದಾರೆ ಅಂತ. ಅವನು ಯಾವ್ದೋ ಮಾಂತ್ರಿಕ ಇರ್ಬೋದು. ಆದ್ರೆ ಅವ್ನ್ ನಿನ್ನ ಯಾಕೆ? ನನ್ಗೇನ್ ಗೊತ್ತು? ನೀನ್ ಸುಳ್ಳು ಹೇಳ್ಬೇಡ. ಅಮ್ಮವ್ರೆ, ಇದ್ರಲ್ಲೇನ್ ಸುಳ್ಳಿದೆ? ನಿಜ ಹೇಳಿದ್ರು ಹಾಗೇನೆ, ಮತ್ತೆ ಏನು ಮಾತಾಡಿಲ್ಲ ಅಂದ್ರೂ ಹಾಗೇನೆ. ನೋಡ್ದ್ಯಾ ಅವನ್ ಹೇಗ್ ತಿರುಗಿ ಉತ್ತರ ಕೊಡ್ತಾನೆ ಅಂತ? ಬಾಳು, ಆ ಮನುಷ್ಯ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದ, ಮತ್ತೆ ಅವನಿನ್ನ ಹುಡುಕ್ತಾ ಇದ್ದ. ನೀ ನನ್ಗೆ ಹೇಳು, ನೀನ್ ಎಲ್ಲಿಗೆ ಹೋಗಿದ್ದೆ? ನಾನು ಹಸುಗಳಿಗೆ ಮೇವು ತರಕ್ ಹೋಗಿದ್ದೆ. ಆದ್ರೆ ಅವನ್ಗೆ ನಿನ್ ಹತ್ರ ಏನ್ ಕೆಲ್ಸ ಇತ್ತು? ಅದು ಭೇಟಿ ಆದ್ಮೇಲೆ ಗೊತ್ತಾಗುತ್ತೆ. ಏ ಬಾಳು, ನಿನ್ಗ ಅದೇನ್ ಮಾಡೋದಿದ್ಯೋ ಅದನ್ನೆಲ್ಲ ಮಾಡು. ನಿನಗೇನೇನ್ ಕೆಲ್ಸ ಹೇಳಿದ್ಯೋ ಅದನ್ನೆಲ್ಲ ಸರಿಯಾಗಿ ಮಾಡಿ ಮುಗ್ಸೋ. ಅಮ್ಮವ್ರೆ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಅವನಿನ್ನ ಯಾವ ಮನೆ ಕಡೆ ಬರೋದಿಲ್ಲ. ಬಾಳು, ಇಲ್ಲಿ ಕೇಳಪ್ಪ, ನೀನ್ ಅವನ ಜೊತೆ ಯಾವ ತರದ್ದು ಜಗಳ ಆಡ್ಬೇಡ. ನನಗೇನ್ ಅನಿಸ್ತಿದೆ ಅಂದ್ರೆ, ನಿಮ್ ಮನೆಯವ್ರಿಗೆ ಈ ವಿಷಯನ ತಿಳಿಸ್ಬೇಕು ಅಂತ. ಅಯ್ಯೋ ಬೇಡ ಬೇಡ ಅಮ್ಮವ್ರೆ, ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡಿ.
ಇಲ್ಲಾಂದ್ರೆ ಅಪ್ಪ ನನ್ಗೆ ಬೈತಾರೆ. ಸರಿಯಾಗಿದೆ ನೋಡು, ನಿಮ್ ಮನೆಯವರು ನಿನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸತ್ತೆ. ಏನಾದ್ರೂ ಕಾರಣ ಇರ್ಬೇಕು, ಅದಕ್ಕೆ ಆ ಮನುಷ್ಯ ನಮ್ಮನೆ ಬಾಗ್ಲಿಗೆ ಬಂದಿದ್ದು. ಸುಮ್ನೆ ಯಾರಾದ್ರೂ ನಿನ್ನ ಹೆಸರು ಹೇಳ್ಕೊಂಡು ಬರ್ತಾರ ಇಲ್ಲಿಗೆ? ಇಲ್ಲಿ ನೋಡು, ಆ ಮನುಷ್ಯ ಏನಾದ್ರೂ ಇಲ್ಲಿ ವಾಪಸ್ ಬಂದ್ರೆ ಆಮೇಲೆ ನೋಡ್ತಿರೋ. ಚಂದು ವಾಪಸ್ ಬಂದ್ಮೇಲೆ ಅವನಿಗೆ ಇದನ್ನೆಲ್ಲ ಸರಿಯಾಗಿ ಹೇಳ್ತೀನಿ ನಾನು. ಅಮ್ಮವ್ರೆ, ಅದೆಲ್ಲ ಹೋಗ್ಲಿ ಬಿಡಿ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಅವನಿನ್ ಯಾವತ್ತೂ ಈ ಮನೆ ಕಡೆ ಬರಲ್ಲ. ನೀವು ಯಾವುದೋ ಏನು ಯೋಚನೆ ಮಾಡಬೇಡಿ. ನಾನು ಅವನ ವಿಷಯ ಏನು ಅಂತ ನೋಡ್ಕೋತೀನಿ. ನೀನ್ ಇಷ್ಟಿದ್ಯಾ, ಮತ್ತ ಅವನ್ ಹಾಗಿದ್ದಾನೆ, ಮತ್ತೆ ನಿನ್ನ ನೋಡ್ ಅವ್ನು ಹೆದರ್ಕೊಂಡ್ ಬಿಡ್ತಾನ. ಇವನೇನೋ ನೋಡ್ಕೊಳ್ತಾನಂತೆ. ಸುಮ್ನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ ಇರ್ತಾನೆ. ಅಮ್ಮವ್ರೆ, ನಾನಿನ್ ಬರ್ತೀನಿ. ಅಯ್ಯೋ, ಅಮ್ಮವ್ರೆ, ಈಗೇನ್ ಮಾಡ್ತೀರಾ ನೀವು? ದೇವ್ರ ಮೇಲೆನೆ ಭಾರ ಹಾಕ್ತೀನಿ. ಏನ್ ಮಾಡಕ್ಕಾಗುತ್ತೆ? ಅಮ್ಮವ್ರೆ, ನಾನು ಹೋಗಿ ಬರ್ತೀನಿ. ಗೋದಾ, ಆದಷ್ಟು ಬೇಗ ಬಾ, ಮನೆಯಲ್ಲಿ ತುಂಬಾ ಕೆಲಸ ಇದೆ. ಆಯ್ತು. ಅಯ್ಯೋ, ಬಂದ್ರಾ ನೀವು? ಹಾ, ನೀರ್ ತಗೊಂಡ್ ಬರ್ತೀನಿ. ಏನ್ರಿ, ಎಲ್ಲ ಕೆಲ್ಸ ಆಯ್ತಾ? ಆಯ್ತು. ಏನಪ್ಪ ಚಂದು, ಎಲ್ಲಿಗೆ ಹೋಗಿದ್ದೆ? ಮನೆ ಕಡೆಗೆ ಬೇಗ ಬರ್ಬೇಕಲ್ವಾ? ಈಗೇನಾಯ್ತಮ್ಮ? ಇವತ್ತು ಮನೆಯಲ್ಲಿ ಏನೇನಾಯ್ತು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ವಾಡೆಲೇನಾಯ್ತು? ಇವತ್ ನಮ್ಮ ಮನೆಗೆ ಒಬ್ಬ ಬಾಬಾ ಬಂದಿದ್ದ. ಅವನು ನಿನ್ ಹೆಸರನ್ನೇ ಕಿರ್ಚ್ಕೋತಾ ನಿಂತಿದ್ದ. ನನ್ನ ಹೆಸರು ಕಿರ್ಚ್ಕೋತಾ ಇದ್ನಾ? ಹೌದು. ನಿಜವಾಗ್ಲೂ ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ, ಸ್ವಲ್ಪ ಹೊತ್ತಾದ್ಮೇಲೆ ಇವ್ರ ಹತ್ರ ಮಾತಾಡೋಣ. ಯಾವಾಗ ಹೇಳ್ತೀಯಾ? ನನಗ್ ಇವಾಗ್ಲೇ ಹೇಳ್ಬೇಕು. ಚಂದು, ನಿನಗ ಮನುಷ್ಯ ಬಾಳುನ ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳಿದ್ದ ಅಲ್ವಾ? ಮತ್ತೆ ಆ ಬಾಳುಗೆ ನೀನ್ ಯಾಕೆ ಹೋಗು ಅಂತ ಹೇಳಿಲ್ಲ ಇನ್ನೂನು? ಮತ್ತ ಆ ಬಾಳುಯಿಂದಾಗಿ ನಮ್ಮ ಮನೆ ಮುಂದೆ ಯಾರ್ಯಾರೋ ಬಂದ್ ಮಾತಾಡ್ತಾ ನಿಂತ್ಕೋತಾರೆ. ಅಮ್ಮ, ಇದೇನ್ ಮಾತಾಡ್ತಾ ಇದ್ಯಾ ನೀನು? ನಾನು ಸರಿಯಾಗಿರೋದನ್ನೇ ಹೇಳ್ತಾ ಇರೋದು. ಮತ್ ನಾಳೆ ಏನಾದ್ರೂ ಆದ್ರೆ ಆಗ ನಾವೇನ್ ಮಾಡೋದು? ಆ ಬಾಬಾ ಮತ್ತೆ ಈ ವಾಡೆ ಕಡೆ ಬರ್ದೇ ಇರೋ ಹಾಗೆ ನಾನು ಆಗ್ಲೇ ವ್ಯವಸ್ಥೆ ಮಾಡಾಗಿದೆ. ಅಂದ್ರೆ ನೀನ್ ಆ ಬಾಳುನ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಲ್ಲ ಅಲ್ವಾ? ಅಮ್ಮ, ನೀನ್ ಯಾವಾಗ್ಲೂ ಬಾಳುನ ಇಲ್ಲಿಂದ ಹೊರಗಡೆ ಕಳ್ಸೋ ಮಾತನ್ನ ಯಾಕೆ ಆಡ್ತೀಯ ಹೇಳು? ಅಲ್ಲ, ನಾನು ನಿನಗೆ ಹೇಳ್ತಾ ಇದ್ದೀನಲ್ವಾ, ಆ ಬಾಬಾ ಮತ್ತೆ ನಮ್ ವಾಡೆ ಕಡೆ ಬರೋದಿಲ್ಲ ಅಂತ. ಇಲ್ಲಿ ನನ್ ಮಾತ್ ಯಾರು ಕೇಳಲ್ಲ ನೋಡು. ಮತ್ತ ಆ ಮನುಷ್ಯ ನಮ್ಮ ಮನೆ ಬಾಗ್ಲಿಗೆ ಬಂದ್ ಹೋಗಿದ್ದಾನೆ, ಅದು ಒಳ್ಳೆ ವಿಷಯನ ಹೇಳು. ಇವನಿಂದ ಹೀಗೆಲ್ಲ ನಡೀತಿದೆ ಅಂತ ಅವ್ರ ಮನೆಗೆ ಹೇಳು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಾಗ ಅದಿಷ್ಟುನು ನಮ್ ತಲೆ ಮೇಲೆ ಬರುತ್ತೋ ಇಲ್ವೋ? ಹೌದಮ್ಮ, ನೀನ್ ಇದನ್ ಮಾತ್ರ ಸರಿಯಾಗಿ ಹೇಳ್ದೆ ನೋಡು. ನಾನು ಈಗ್ಲೇ ಅವ್ರ ಮನೆಯವ್ರಿಗೆ ಇಲ್ಲೇನಾಗ್ತಾ ಇದೆ ಅಂತ ಸಂದೇಶ ಕಳ್ಸೋದಕ್ ವ್ಯವಸ್ಥೆ ಮಾಡ್ತೀನಿ. ನಿನಗೆ ಏನ್ ಮಾಡ್ಬೇಕೋ ಅದನ್ನೆಲ್ಲ ಬೇಗ ಮಾಡು. ಸುಮ್ನೆ ಆ ಬಾಳು ಇಂದ ತಲೆ ಬಿಸಿ ಜಾಸ್ತಿ ಆಯ್ತು. ರೀ, ನೀವು ಈ ವಿಷಯವಾಗಿ ತುಂಬಾ ಯೋಚನೆ ಮಾಡಬೇಡಿ. ನೀವು ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡಿ. ಇಂಥ ವಿಷಯಗಳು ನಡೆದೇ ನಡೀತಿರುತ್ತೆ.
ಓ ಬಾಬಾ, ನಾನ್ ನಿಮ್ಗಂತ ಎಷ್ಟು ಅಂತ ಕಾಯಿಲಿ, ಮತ್ತೆ ನೀವ್ ಇವಾಗ ಬರ್ತಿದ್ದೀರಾ? ಭೇಟಿ ಮಾಡ್ದೆ, ಹಾಗೆ ಚಂದುಲಾಲ್ ಶೆಟ್ಟಿಯನ್ ಕೂಡ ಇಂದಾನೆ ಕತ್ಲೆ ಆಗೋಯ್ತು ನೋಡು. ಹೌದಾ ಬಾಬಾ? ಇಲ್ಲಿ ನೋಡಿ, ಇಲ್ಲೇ ಎಲ್ಲ ಕಾರ್ಯಗಳನ್ನು ಮಾಡ್ತಿದ್ರು. ಹೌದು, ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನೀವ್ ಇಲ್ಲಿಗೆ ಬಂದಿದ್ದೀರಾ ಅಂತ ಇಡೀ ಊರಿಗೆ ಗೊತ್ತಾಗಿದೆ ಅಂತ ಆಯ್ತು. ಬಾಬಾ ನಮಸ್ತೆ ಬಾಬಾ. ಯಾರೋ ನೀನು? ದೇವಪ್ಪ ಮತ್ತೆ ನನ್ನ ತಂದೆ ಮೈತ್ರಿ ಚೆನ್ನಾಗಿತ್ತು. ಸರಿ, ಮತ್ತೆ ಒಂದ್ ಕೆಲ್ಸ ಅಪೂರ್ಣವಾಗಿದೆ, ಅದನ್ನ ಮುಗಿಸೋದಿತ್ತು. ಎಂತ ಕೆಲ್ಸ? ವಾಡೆ ಒಳಗಡೆ ಗುಪ್ತಧನ ಇದೆ, ಅದೆಲ್ಲಿದೆ ಅದನ್ನ ವಿಚಾರಿಸ್ಬೇಕಿತ್ತು. ನಾನ್ ನಿಮ್ ಕೆಲ್ಸ ಮಾಡೋದಕ್ಕೆ ಬಂದಿದ್ದೀನ? ನಾನು ಇಲ್ಲಿ ಬಾಳು ಸಲುವಾಗಿ ಬಂದಿದ್ದೀನ? ನಾನು ತಲೆ ಕಲ್ಲು ಹಾಕ್ಲಾ? ಓಡೋ ಇಲ್ಲಿಂದ. ಆಯ್ತು, ನಡೆಯ. ಇವರು ಸಬರಿಗೆ ಯಾರೋ ನಡಿ 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 ಇಲ್ಲಿಂದ. ಆ ಕೋಲನ್ ಕೊಡು.